ಆಗಿಬಿಟ್ಟಿದೆ. ಅದಂತೂ ಭಾಳ ಸಂತೋಷ. ಇನ್ನೂ ಹೆಚ್ಚಿಗೆ ಮಾಡಬೇಕು ಅನ್ನೋದೇ ಒಂದು ನಮ್ಮದು ಆಸೆ ಇದೆ. ಇದಕ್ಕೆ ಎಲ್ಲರೂ ಸಹಕಾರ ಅಂತೂ ಬೇಕೇ ಬೇಕು. ಒಂದು ಕಾಲೇಜ್ ಆಗಬೇಕಿತ್ತಂದರೆ ಪಾಲಕರೂ ಇಂಪಾರ್ಟೆಂಟು, ಆ ವಿದ್ಯಾರ್ಥಿಗಳೂ ಇಂಪಾರ್ಟೆಂಟು. ಒಂದು ವಿದ್ಯಾರ್ಥಿಗಳು ಈ ಕಾಲೇಜ್ ಬರಬೇಕಂತಂದರೆ ಪಾಲಕರೇ ಇಚ್ಛೆಯಿಂದೇ ದಾಖಲಾತಿ ಆಗುತ್ತದೆ. ಈಗ ಎಷ್ಟು ಪರ್ಸೆಂಟೇಜ್ ಮಕ್ಕಳು ಸರ್ ನಿಮ್ಮ ಕಾಲೇಜಿನಲ್ಲಿ ದ್ವಿತೀಯ PUC ಎಷ್ಟು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ರು, ಎಷ್ಟು ಜನ ಪಾಸ್ ಆದರು? ಈ ದ್ವಿತೀಯ PUC 55 ಮಕ್ಕಳು ಹಾಜರಾತಿ ಆಗಿದ್ದಾರೆ ಎಕ್ಸಾಮ್ನಲ್ಲಿ. ಅದರಲ್ಲಿ 35 ಏನಂದ್ರೆ ಪಾಸ್ ಆಗಿದ್ದಾರೆ. ಡಿಸ್ಟಿಂಕ್ಷನ್ ಒಂದು 8 ಜನ ಏನೋ ಇದ್ದಾರೆ. ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಏನದ ಒಂದು 12 ಜನ ಇದ್ದಾರೆ. ಉಳಿದಿದ್ದು ಏನದ ಸೆಕೆಂಡ್ ಕ್ಲಾಸ್ ಬಂದಿದ್ದಾರೆ. ಓಕೆ ಸರ್, ಮುಂದೆ ನಿಮ್ಮ ಶಿಕ್ಷಣ ಸಂಸ್ಥೆ ಇನ್ನೂ ಹೆಚ್ಚಿನ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ ಸರ್. ಆಮೇಲೆ ಇನ್ನೂ ಹೆಚ್ಚು ಪರ್ಸೆಂಟೇಜ್ಗಳು ಬಂದು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರುವಂಥ ನಿಟ್ಟಿನಲ್ಲಿ ತಾವು ಕೆಲಸ ಮಾಡ್ತೀರಿ ಅನ್ನುವಂಥ ಒಂದು ಆಶಾಭಾವನೆಯಿಂದ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಕೂಡ ನಿಮ್ಮ ಕಾಲೇಜಿನಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ನೀಡಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ ಸರ್. ಧನ್ಯವಾದಗಳು. ಈ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಪ್ರಾಧ್ಯಾಪಕರನ್ನ ಯಾವ ರೀತಿಯಾಗಿ ಗೈಡ್ ಮಾಡಿ ಮಕ್ಕಳಿಗೆ ಪಾಠ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಉನ್ನತವಾದಂಥ ಒಂದು ಸಿಸ್ಟಮೆಟಿಕ್ ಆದಂಥ ಒಂದು ಪ್ರಬುದ್ಧತೆ ಉಳ್ಳಂತ ಒಬ್ಬ ಪ್ರಾಂಶುಪಾಲರು ಇರಬೇಕಾದಂಥ ಒಂದು ವ್ಯವಸ್ಥೆ ಇರ್ತದೆ. ಆವಾಗ ಮಾತ್ರ ಟಾಪರ್ಸ್ಗಳಾಗ್ಲಿ, ಆಮೇಲೆ ರಾಜ್ಯ ಮಟ್ಟದಲ್ಲಿ ಟಾಪರ್ಸು, ರ್ಯಾಂಕರ್ಸು ಎಲ್ಲರೂ ಕೂಡ ಹುಟ್ಕೊಳ್ತಾರೆ. ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ, ಎಲ್ಲರ ಮಕ್ಕಳಲ್ಲಿ ಪ್ರತಿಭೆ ಇರ್ತದೆ, ಆ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಹೊರ ಹಾಕುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಕೆಲಸ ಮಾಡ್ಬೇಕನ್ನುವಂತ ಒಂದು ಮಾರ್ಗದರ್ಶನವನ್ನ ಪ್ರಾಂಶುಪಾಲರು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಆಗಿದೆ. ಅದನ್ನ ಬಹಳ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತೇಳಿ ಇವತ್ತಿನ ಅಫಜಲ್ಪುರ ತಾಲೂಕಿನ ಟಾಪರ್ಸ್ ಮದರ್ ತೆರೀಸಾ ಪದವಿ ಪೂರ್ವ ಕಾಲೇಜಿನ ಟಾಪರ್ಸ್ಗಳೇ ಇವತ್ತು ಉದಾಹರಣೆ ಆಗಿದ್ದಾರೆ. ಆ ಟಾಪರ್ಸ್ಗಳಿಗೆ ಪ್ರೇರಣೆ ಆಗಿರ್ತಕ್ಕಂಥ ಪ್ರಾಂಶುಪಾಲರು ಕೃಷ್ಣ ಕುಂಬಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಇವತ್ತು ಕಂಗ್ರಾಚುಲೇಷನ್ಸ್ ಅಫಜಲ್ಪುರ PU ಟಾಪರ್ಸ್ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಏನಂದ್ರೆ ಇವತ್ತು ತಮ್ಮ ಕಾಲೇಜಿನ ಮಕ್ಕಳು ಇವತ್ತು ಟಾಪ್ ಲೆವೆಲ್ ಅಲ್ಲಿ ಇದ್ದಾರೆ. ಅಫಜಲ್ಪುರ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿದ್ದು ಕಲಬುರಗಿ ಜಿಲ್ಲೆಯ ರ್ಯಾಂಕಿಂಗ್ ಲಿಸ್ಟ್ ನಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. ಎಷ್ಟು ಹೆಮ್ಮೆ ಅನಿಸ್ತದೆ, ಎಷ್ಟು ಖುಷಿ ಅನಿಸ್ತದೆ ಸರ್? ನಮಗೆ ತುಂಬಾ ಹೆಮ್ಮೆ ಆಗುತ್ತೆ ಸರ್. ನಮ್ಮ ಕಾಲೇಜು ಬಹಳಷ್ಟು ಜನ ತಿರುಗಿ ನೋಡುವಂತೆ ನಮ್ಮ ವಿದ್ಯಾರ್ಥಿಗಳು ತಮ್ಮ ಒಂದು ಪರಿಶ್ರಮವನ್ನ ಇಡೀ ಒಂದು ಸಮಸ್ತ ಜನತೆಗೆ ತೋರಿಸಿಕೊಟ್ಟಿದ್ದಾರೆ. ತಿರುಗಿ ನೋಡುವಂತೆ ಅವ್ರು ಮಾಡಿಲ್ಲ ಸರ್, ತಿರುಗಿ ನೋಡಿಸುವಂತೆ ತಾವು ಮಾಡಿಸಿದ್ದೀರಿ ಗೈಡ್ ಮಾಡಿ ಅನ್ನುವಂಥದ್ದು. ಇಲ್ಲ ಸರ್, ಅದರಲ್ಲಿ ನಮ್ಮ ಕಾಲೇಜಿನಂತಹ ಒಂದು ಅಧ್ಯಕ್ಷರಿಗೆ ಒಂದು ಸಹಾಯ, ಅವರ ಒಂದು ಎಲ್ಲ ಒಂದು ಉಪನ್ಯಾಸಕ ಒಂದು ಬಳಗವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಮಗೆ ನೀಡಿದಾಗ ಮಾತ್ರ ನಮಗೆ ಒಂದು ಉತ್ತಮವಾದಂತಹ ಫಲಿತಾಂಶ ಬರೋದಕ್ಕೆ ಸಹಾಯ ಆಗ್ತದೆ ಸರ್. ಫಸ್ಟ್ ಅದಕ್ಕಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ ಫಸ್ಟಿಗೆ. ನೆಕ್ಸ್ಟ್ ನಮ್ಮ